ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವಾಚ್ ಮಾಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕೋ ಪ್ರತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಜಾಬ್ ನೋಟಿಫಿಕೇಶನ್ ಇರ್ಬೋದು, ಅಥವಾ ಜಾಬ್ ಕೋರ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ಅದರ್ ಡೀಟೇಲ್ಸ್ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಬಿಟ್ಟಿರುವಂತಹ MTS ಎಕ್ಸಾಮ್ ಬಗ್ಗೆ. ಏನು ಎಂ ಟಿ ಎಸ್ ಅಂದ್ರೆ ಏನು? ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಅಬ್ಸರ್ವ್ ಮಾಡಿ ಗೈಸ್. ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. 27th ಜೂನ್ ಇಂದ 31st ತನಕ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬಹುದು. ಎಕ್ಸಾಮ್ ಯಾವಾಗಿರುತ್ತೆ? ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಫೀ ಪೇ ಮಾಡೋದಕ್ಕೆ ಕೊನೆಯ ದಿನಾಂಕ ಫಸ್ಟ್ ಆಫ್ ಆಗಸ್ಟ್ ಇರುತ್ತೆ ಗೈಸ್. ಓಕೆ, ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಎಷ್ಟಿದಾವೆ? MTSಗೆ 4887 ಹುದ್ದೆಗಳಿದಾವೆ, ಹಾಗೂ ಹವಾಲ್ದಾರ್ಗೆ ನಿಮಗೆ 3439 ಹುದ್ದೆಗಳಿದಾವೆ. ಈ ಹುದ್ದೆಗಳು ಎಲ್ಲೆಲ್ಲಿದಾವೆ ಅಂತಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇದಾವೆ, ಹಾಗೂ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಲ್ಲೂ ಇದಾವೆ, ಅಂಡ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಗೈಸ್. ನೆನ್ಪಿಟ್ಕೊಳ್ಳಿ, ಇದೊಂದು ಒಳ್ಳೆ ಡಿಪಾರ್ಟ್ಮೆಂಟ್. ಸೊ ನಿಮಗೆ ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತಂದ್ರೆ, ಪೇ ಸ್ಕೇಲ್ ನೋಡಿ, ಫಾರ್ ಮಲ್ಟಿ ಟಾಸ್ಕ್ ಸ್ಟಾಫಿಂಗ್ಗೆ ಪೇ ಲೆವೆಲ್ 1 ಇರುತ್ತೆ ಆಸ್ ಪರ್ ದ ಪೇ 7th ಪೇ ಮ್ಯಾಟ್ರಿಕ್ಸ್ ಪ್ರಕಾರ. ಅದು ಗ್ರೂಪ್ ಸಿ ನಾನ್ ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ ಇದು. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಇದು ನಾನ್ ಗೆಜೆಟೆಡ್ ಪೋಸ್ಟ್. ಅದೇ ತರ ಹವಾಲ್ದಾರು ಸಹ ಪೇ ಲೆವೆಲ್ 1 ಇರುತ್ತೆ, ಇದನ್ನು ಸಹ ನಿಮಗೆ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ ಗೈಸ್. ಓಕೆ, ಏಜ್ ಲಿಮಿಟ್ ಎಷ್ಟಿರಬೇಕು? ಸೊ MTS ಗಾದೆ 18 ವರ್ಷದಿಂದ 25 ವರ್ಷ ಇರಬೇಕು, ಪ್ಲಸ್ OBC ಅವೇನಿದೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಓಕೆ, ಇದಾದ ನಂತರ ನಿಮಗೆ ಹವಾಲ್ದಾರ್ ಆದ್ರೆ 18ರಿಂದ 27 ವರ್ಷ ತನಕ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಓಕೆ, ಅದಾದ ನಂತರ ಏಜ್ ರಿಲ್ಯಾಕ್ಸೇಷನ್ ಅಬ್ಸರ್ವ್ ಮಾಡಿ. SC/ST ಗೆ 5 ವರ್ಷ, OBC ಗೆ 3 ವರ್ಷ, ಇನ್ನು ಅದರ್ ರಿಸರ್ವೇಷನ್ಸ್ಗೆ ಇಷ್ಟಿಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ. Very important related to the essential education qualification. As on 1st of August 2024 ಒಳಗೆ ನಿಮ್ಮ SSLC ಕಂಪ್ಲೀಟ್ ಆಗಿರ್ಬೇಕು. ಏನು? ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಅಷ್ಟೇ. ಅಥವಾ ಅದಕ್ಕೆ ಈಕ್ವಾಲೆಂಟ್ ನೀವು ಯಾವ್ದನ್ನ ಬೇರೆ ಟೆಕ್ನಿಕಲ್ ಬೋರ್ಡ್ಸ್ ಅಲ್ಲಿ ಪಾಸ್ ಆಗಿದ್ರು ಸಹ, ಬಟ್ SSLC ಲೆವೆಲ್, ಈಗ JTS ಸ್ಕೂಲ್ ಆ ತರ ಪಾಸ್ ಮಾಡಿರ್ತೀರಾ, ಸೊ ನೀವು ಸಹ ಎಲಿಜಿಬಲ್ ಇರ್ತೀರಾ. ಓಕೆ, SSLC ಆಗಿರ್ಬೇಕು ಗೈಸ್, ಇದು ವೆರಿ ಇಂಪಾರ್ಟೆಂಟ್. SSLCನೇ ನಿಮ್ಮ ಕ್ವಾಲಿಫಿಕೇಶನ್. ಇದು SSLC ಮೇಲೆ ಪೋಸ್ಟ್, ಒಳ್ಳೆ ಪೇನು ಇದೆ. ಓಕೆ, ಅಪ್ಲೈ ಮಾಡ್ಕೊಳ್ಳಿ. ಡು ನಾಟ್ ವೇಸ್ಟ್ ದಿಸ್ ಎಕ್ಸಾಮಿನೇಷನ್. ಸೊ ಇವಾಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೋಗೋಣ ಅಂತ. ಸೊ ಇದನ್ನ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು SSC ವೆಬ್ಸೈಟ್ ಹೋಗಬೇಕಾಗುತ್ತೆ. ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಅಪ್ಲಿಕೇಶನ್ ಫೀ 100 ರೂಪಾಯಿ ಇರುತ್ತೆ ಫಾರ್ ಅನ್ರಿಸರ್ವ್ಡ್, OBC ಹಾಗೂ EWSಗೆ. ವುಮೆನ್ ಕ್ಯಾಂಡಿಡೇಟ್ಸ್ ಆದ್ರೆ ಏನು ಫೀಸ್ ಪೇ ಮಾಡೋದು ಬೇಕಾಗಿಲ್ಲ. ವುಮೆನ್, SC/ST ಹಾಗೂ PWD ಕ್ಯಾಂಡಿಡೇಟ್ಸು, ಡಿಸೇಬಲ್ಡ್ ಇರೋ ಕ್ಯಾಂಡಿಡೇಟ್ಸ್ ಯಾವುದೇ ತರ ಫೀ ಪೇ ಮಾಡಬೇಕಾಗಿದೆ ನೆಸೆಸಿಟಿ ಇಲ್ಲ ಗೈಸ್. ಓಕೆ, ಎಕ್ಸಾಮಿನೇಷನ್ ಸೆಂಟರ್ಸ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾದಾಗ ಇದೇ ಸೆಂಟರ್ಸ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ನಿಯರೆಸ್ಟ್ ಇರೋಂಥ 3 ಎಕ್ಸಾಮ್ ಸೆಂಟರ್ಸ್ ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಬಂದಿರೋದು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ. ಇದರಲ್ಲಿ 2 ಟೆಸ್ಟ್ ಇರುತ್ತೆ ಗೈಸ್. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅಥವಾ CBE ಅಂತ ಕರೀತಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಒಂದು. ಅದಾದ್ಮೇಲೆ PET ಅಂತಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದು ವಾಕಿಂಗ್ ಇರುತ್ತೆ, ಅಥವಾ PST ಅಂತಾನು ಕರೀತಾರೆ, ಅದನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಓಕೆ, ಅಂಡ್ ಎಕ್ಸಾಮಿನೇಷನ್ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೂ ಸಹ ಇರುತ್ತೆ. ಅಂದ್ರೆ ನಮಗೆ ಈಗ ಕನ್ನಡದಲ್ಲೂ ಸಹ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಏನೇನಿರುತ್ತೆ CBT ಟೆಸ್ಟ್ ಅಲ್ಲಿ ಅಂತಂದ್ರೆ ನೋಡಿ, ಸೆಷನ್ 1 ಸೆಷನ್ 2 ಅಂತ 2 ಭಾಗ ಮಾಡಿರ್ತಾರೆ. ಒಟ್ಟಲ್ಲಿ ನಿಮಗೆ ಸೆಷನ್ 1 ಅಲ್ಲಿ 2 ಭಾಗ ಇರುತ್ತೆ, ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಅಬಿಲಿಟಿ ಅಂಡ್ ರೀಸನಿಂಗ್ ಅಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇವೆರಡು ಇರುತ್ತೆ. ಅದಾದ ನಂತರ ಸೆಷನ್ 2 ನಲ್ಲಿ ಜನರಲ್ ಅವೇರ್ನೆಸ್ ಹಾಗೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ಬಿಟ್ಟು ನಿಮಗೆ 25 ಕ್ವಶನ್ಸ್ ಕೊಡ್ತಾರೆ. ಈಚ್ ಕ್ವಶನ್ಗೆ 3 ಮಾರ್ಕ್ ಇರುತ್ತೆ ಗೈಸ್. ಅದು ನೆನ್ಪಿಟ್ಕೊಳ್ಳಿ. ಯಾವುದೇ ಕ್ವಶನ್ SSC CGL ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಅದು 3 ಮಾರ್ಕಿಗೆ ಸಮ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗು ಸಹ ಇರುತ್ತೆ, ವೆರಿ ಇಂಪಾರ್ಟೆಂಟ್, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, 45 ಮಿನಿಟ್ಸ್ ಇರುತ್ತೆ ಅಷ್ಟೇ ನಿಮಗೆ. 2 ಎಕ್ಸಾಮಿಗೆ ಸೇರ್ಬಿಟ್ಟು 45 + 45 ಮಿನಿಟ್ಸ್ ನಿಮಗೆ ಅವಧಿನ ಕೊಟ್ಟಿರ್ತಾರೆ ಗೈಸ್. ಓಕೆ, ಅಂಡ್ ಈ ಎಕ್ಸಾಮಿನೇಷನ್ ಸೆಷನ್ ಒಂದಾಗಿದ್ದ ಇನ್ನೊಂದು ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ಸ್ವಿಚ್ ಆಗೋರುತ್ತೆ. ನೀವು ಒಂದೇ ಎಕ್ಸಾಮ್ ಅಲ್ಲಿ CBE ಟೆಸ್ಟ್ ಅಂತ ಎಕ್ಸಾಮ್ ಬರೆಯಕ್ಕೆ ಹೋದಾಗ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಈ ಸೆಷನ್ 1 ಸೆಷನ್ 2 ಎರಡು ಒಟ್ಟಿಗೆ ನಡೆಯುತ್ತೆ, ಒಂದಾದ್ಮೇಲೆ ಒಂದು ಇಮಿಡಿಯೇಟ್ ಆಗಿ. ಓಕೆ, ಬಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾತ್ರ ಅವಾಗಿಂದ ಅವಾಗ ನಡೆಯಲ್ಲ, ಸ್ವಲ್ಪ ಟೈಮ್ ತಗೊಂತಾರೆ.
ಅದಕ್ಕೆ ಸಪ್ರೇಟ್ ಆಗಿ ಡೇಟ್ ಅನೌನ್ಸ್ ಮಾಡ್ತಾರೆ. ಇಂಡಿಕೇಟಿವ್ ಸಿಲೆಬಸ್ ನೋಡಿ ಏನೇನಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನ್ಯೂಮರಿಕ್ ಅಂಡ್ ಮ್ಯಾಥಮೆಟಿಕ್ ಅಬಿಲಿಟಿ, ರೀಸನಿಂಗ್ ಅಬಿಲಿಟಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ಅವೇರ್ನೆಸ್, ಏನೇನು ಟಾಪಿಕ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಟಾಪಿಕ್ಸ್ ನೋಡ್ಕೊಂಡು ಅದ್ರ ಪ್ರಕಾರ ಪ್ರಿಪೇರ್ ಆಗಿ. ಓಕೆ, ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್. ಇದಕ್ಕೆ ನಿಮ್ಗೆ ಏನಾದ್ರು ಕೋರ್ಸ್ ಅವೈಲೇಬಲ್ ಬೇಕು ಅಂತಂದ್ರೂ ಸಹ ಕೋರ್ಸ್ ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಓಕೆ, ಕೋರ್ಸ್ ಅವೈಲೇಬಲ್ ಇರುತ್ತೆ. ಕೋರ್ಸ್ ಬೇಕಂತಂದ್ರೆ ಈ ನಂಬರ್ಗೆ ಕರೆ ಮಾಡಿ. ಓಕೆ, ಅಂಡ್ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಅ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ವಾಕಿಂಗ್ ಇರುತ್ತೆ ಗೈಸ್. 1600 ಮೀಟರ್ಸ್ ಮೇಲ್ ಪೀಪಲ್ ವಾಕ್ ಮಾಡಬೇಕಾಗುತ್ತೆ 15 ನಿಮಿಷದೊಳಗೆ. ಫಿಮೇಲ್ ಆದ್ರೆ 1 ಕಿಲೋಮೀಟರ್ 20 ನಿಮಿಷದಲ್ಲಿ ವಾಕ್ ಮಾಡಬೇಕು. ಓಕೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ನೋಡಿ ಮೇಲ್ ಬಂದ್ಬಿಟ್ಟು ಹೈಟ್ ಚೆಸ್ಟ್ ಏನಿರ್ಬೇಕಂತ ಕೊಟ್ಟಿದ್ದಾರೆ. 157.5 ಸೆಂಟಿಮೀಟರ್ಸ್ ಅಂಡ್ ಚೆಸ್ಟ್ ಬಂದ್ಬಿಟ್ಟು 1 ಸೆಂಟಿಮೀಟರ್ಸ್ ಅಂಡ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ಸ್ ಮಿನಿಮಮ್ ಇರಬೇಕು. ಫಿಮೇಲ್ಗೆ ಆದ್ರೆ ಹೈಟ್ 152 ಸೆಂಟಿಮೀಟರ್ಸ್, ವೆಯ್ಟ್ ಬಂದು 48 kgs ಆಗಿರ್ಬೇಕಾಗುತ್ತೆ. ಓಕೆ, ಸೊ ನೀವು 2 ಟೆಸ್ಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಡಿವಿ ಕರೀತಾರೆ. ಡಿವಿ ಆಯ್ತು ಅಂತಂದ್ರೆ ಮುಗೀತು ಗೈಸ್. ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಬಿಟ್ಟು ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋತಾರೆ. ಓಕೆ, ನೋಡಿ ಮೋಡ್ ಆಫ್ ಸೆಲೆಕ್ಷನ್ ಬಂದ್ಬಿಟ್ಟು ಫಸ್ಟ್ CBT ಟೆಸ್ಟ್ ಸೆಷನ್ 1 ಸೆಷನ್ 2 ಇರುತ್ತೆ. ಅದು CBE ಅಂತ ಕರೀತಾರೆ. ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಅದು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೂ ಸಹ ಇರುತ್ತೆ. ಆ ನಂತರ PhD ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಬೇಕು. ಅದಾದ ನಂತರ ನಿಮಗೆ ಅನ್ರಿಸರ್ವ್ಡ್ ಕ್ಯಾಟಗರಿ ಏನು ಎಕ್ಸಾಮಿನೇಷನ್ ಬರೀತಿರಲ್ಲ ಇದರಲ್ಲಿ ಅನ್ರಿಸರ್ವ್ಡ್ ಆದ್ರೆ 30% ಮಾರ್ಕ್ಸ್ ತೆಗಿಲೇಬೇಕು. ಆದ್ಮೇಲೆ OBC ಆದ್ರೆ 25% ತೆಗಿಬೇಕು. ಆಲ್ ಅದರ್ ಕ್ಯಾಟಗರೀಸ್ ಆದ್ರೆ 20% ತೆಗಿಲೇಬೇಕು. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಗೈಸ್. ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ವೇಕೆನ್ಸೀಸ್. ವೇಕೆನ್ಸಿ ಟೇಬಲ್ ಅಲ್ಲಿ ನೋಡಿ ನಮಗೆ ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸಿ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನೋಡಿ 131 ಒಟ್ಟಲ್ಲಿ ವೇಕೆನ್ಸೀಸ್ ಇದಾವೆ. ಅನ್ರಿಸರ್ವ್ಡ್ ಅಲ್ಲಿ 59 ವೇಕೆನ್ಸೀಸ್ ಇದಾವೆ. SCಗೆ 27, STಗೆ 13, OBCಗೆ 26 ವೇಕೆನ್ಸೀಸ್, EWSಗೆ 6 ವೇಕೆನ್ಸೀಸ್ ಇದಾವೆ. ಒಟ್ಟಲ್ಲಿ ನಿಮಗೆ 131 ವೇಕೆನ್ಸೀಸ್ ಬರುತ್ತೆ. ಪ್ಲಸ್ ಎಕ್ಸ್ ಸರ್ವಿಸ್ ಗೆ 6 ಇದೆ ಅಂಡ್ ಅದರ್ ಕ್ಯಾಟಗರಿ ಒಂದೊಂದಿದೆ. ಅದು ಹ್ಯಾಂಡಿಕ್ಯಾಪ್ ಇರೋರಿಗೆ. ಸೊ ಅದರ್ ರೀಜನ್ಸ್ ಅಲ್ಲೂ ನೀವು ಅಪ್ಲೈ ಮಾಡಬಹುದು, ತೊಂದರೆ ಇಲ್ಲ. ಬಟ್ ಬೆಂಗಳೂರು ಕರ್ನಾಟಕದಲ್ಲಿದ್ರೆ ಬೆಂಗಳೂರಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಇನ್ನೆಲ್ಲ ಸ್ಟೇಟ್ಸ್ ಅಲ್ಲೂ ಡಿಫ್ರೆಂಟ್ ಇದಿದೆ. ಆಂಧ್ರ ಪ್ರದೇಶ ಆಗಿದೆ ನೋಡಿ, ವೈಜಾಗ್ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ತಿರುವನಂತಪುರಂ, ಕೇರಳ. ಸೊ ಇನ್ನೆಲ್ಲ ಸ್ಟೇಟ್ಸ್ ಅಲ್ಲೂ ಇಷ್ಟಿಷ್ಟು ಅಂತ ವೇಕೆನ್ಸಿ ಕೊಟ್ಟಿದ್ದಾರೆ. ಅಂಡ್ ಈ ಪರ್ಟಿಕ್ಯುಲರ್ ವೇಕೆನ್ಸಿ ಏನಿದೆ ಇಲ್ಲಿ ಡೆಲ್ಲಿನಲ್ಲಿ ಇರುತ್ತೆ. DGPM ಅಂಡ್ CBN ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ 269 ಪ್ಲಸ್ 182 ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಬೇಕಾದ್ರೆ ಇದಕ್ಕೂ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು ಗೈಸ್. ಇದು ಡಿಪಾರ್ಟ್ಮೆಂಟ್ ವೈಸ್ ಇರುತ್ತೆ. ಸೆಂಟ್ರಲ್ ಗೂಡ್ಸ್ ಸ್ಟೇಟ್ಸ್ ಟ್ಯಾಕ್ಸಸ್ ಏನ್ ಪೇ ಮಾಡ್ತೀವಲ್ಲ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಈ ವೇಕೆನ್ಸೀಸ್ ಇರೋದು. ಇವಾಗ ಬೆಂಗಳೂರ ವೇಕೆನ್ಸಿ ಅಂತಂದು ಈ CGST ನಲ್ಲೇ ಇದೆ. ಓಕೆ, ಇನ್ ಅದರ್ ಡಿಪಾರ್ಟ್ಮೆಂಟ್ಸ್ ಬಂದ್ಬಿಟ್ಟು ನೋಡಿ ಕಸ್ಟಮ್ಸ್ ಅಲ್ಲಿ ಹೋಗ್ಬೇಕಂತಂದ್ರೆ ಈ ಪರ್ಟಿಕ್ಯುಲರ್ ರೀಜನ್ಸ್ ಅಲ್ಲೇ ನೀವು ಕೆಲಸ ಮಾಡಬೇಕಾಗುತ್ತೆ. ಅಂಡ್ ಡೈರೆಕ್ಟರೇಟ್ ಅಲ್ಲಿ ಕೆಲಸ ಮಾಡಬೇಕಂದ್ರೆ ಇವೆರಡು ಡಿಪಾರ್ಟ್ಮೆಂಟ್ ಮಾತ್ರ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಪರ್ಟಿಕ್ಯುಲರ್ ವೇಕೆನ್ಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲೇ ಎಕ್ಸಾಮ್ ಸೆಂಟರ್ನೇ ನೀವು ಎಲ್ಲಾದ್ರೂ ಚೂಸ್ ಮಾಡ್ಕೋಬಹುದು. ಬೇಸ್ಡ್ ಆನ್ ದಟ್ ದ ಸೆಲೆಕ್ಷನ್ ವಿಲ್ ಬಿ ಹ್ಯಾಪನಿಂಗ್. ಹೈದರಾಬಾದ್ ಆದ್ರೆ ನೋಡಿ ಎಷ್ಟಿದೆ, 339 ವೇಕೆನ್ಸಿ ಇದಾವೆ ಗೈಸ್, ಹೈಯೆಸ್ಟ್ ವೇಕೆನ್ಸೀಸ್. ಸೊ ಇಷ್ಟು ನಮ್ಮ ಮಾಹಿತಿ ಆಗಿರುತ್ತೆ. ಅಂಡ್ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಐ ವಿಲ್ ಟ್ರೈ ಟು ಆನ್ಸರ್ ಇಟ್. ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಅಂಡ್ ಕಮೆಂಟ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಶನ್. ಅಂಡ್ ಈ ವಿಡಿಯೋನ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ.